ಹಾಯ್ ಹಲೋ ಫ್ರೆಂಡ್ಸ್, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯ ಶಿಕ್ಷಣದಲ್ಲಿ ಬರುವಂತಹ ಅಧ್ಯಾಯ 5 ವಿಜ್ಞಾನದ ಹಲವು ಶಾಖೆಗಳು ಈ ಒಂದು ವಿಷಯದ ಬಗ್ಗೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ 4 ಅಧ್ಯಾಯಗಳನ್ನು ಮಾಡಿದ್ದೀನಿ. ಅದೇ ರೀತಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ದೈಹಿಕ ಶಿಕ್ಷಣದ ಅರ್ಥ, ತತ್ವಜ್ಞಾನಿಗಳ ಕೊಡುಗೆ ಮತ್ತು ವಿವಿಧ ಪ್ರಮುಖ ಸಂಸ್ಥೆಗಳು, ಈ ರೀತಿ ಬೇರೆ ಬೇರೆ ತರಗತಿಗಳನ್ನು ಮಾಡಿದ್ದೀನಿ. ಹಾಗೆ ಅನಾಟಮಿನೂ ಫುಲ್ ಮುಗಿಸಿದ್ದೀನಿ. ಅದೇ ರೀತಿ ಸೈಕಾಲಜಿನೂ ಕೂಡ ನಾನು ತರಗತಿಗಳನ್ನು ಅಷ್ಟು ಸಿಲೆಬಸ್ ಮುಗಿಸಿದ್ದೀನಿ. ಇವಾಗ 6ರಿಂದ 10ನೇ ತರಗತಿ ಏನು ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಅದಲ್ಲ, ಅದು 8 ಗಂಟೆ ಕಂಪ್ಲೀಟ್ ಮಾಡಿ 9 ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಒಂದು ಕಡೆ ಗ್ರೂಪ್ಸ್ ಗೇಮ್ಸ್ಗಳು ಕೂಡ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಮತ್ತೊಂದು ಸೈಡು ಶರೀರಶಾಸ್ತ್ರ ಅಲ್ಲ, ಆರೋಗ್ಯ ಶಿಕ್ಷಣದಲ್ಲಿ ಬರುವಂತಹ ತರಗತಿಗಳನ್ನು ಕೂಡ ನಾನು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವಸಿದ್ಧತೆಯನ್ನು ಮಾಡ್ಕೊಳ್ತಿದ್ರು ಅವರು ಈ ಎಲ್ಲ ತರಗತಿಗಳನ್ನು ಬಳಸ್ಕೊಳ್ಳಿ. ಈ ಸರಿ HSTRಲ್ಲಿ ನಮ್ಮದು BPED ಪೋಸ್ಟು, ಹಾಗೆ ಪ್ರೈಮರಿಯಲ್ಲಿ ಅದು PSTRಲ್ಲಿ CPED ಪೋಸ್ಟ್ಗಳು ಕೂಡ ಇದ್ದಾವೆ. ಅದಕ್ಕೋಸ್ಕರ ಇಂದಿನಿಂದಲೇ ಅಧ್ಯಯನದಲ್ಲಿ ತೊಡಗಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಏರೋಲಜಿ ಅಂದರೆ ವಾತಾವರಣದ ಅಧ್ಯಯನವನ್ನು ಮಾಡ್ತಾಯಿದ್ದೀವಿ. ಏರೋಲಜಿ ಎದರ ಅಧ್ಯಯನ ಮಾಡ್ತದೆ ಅಂತ ಕೇಳಿದರೆ ವಾತಾವರಣದ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ಏನಂತ ಕರಿತೀವಿ ಅಂತ ಕೇಳಿದರೆ ಅದು ಏರೋಲಜಿ ಅಂತೇಳಿ ಕರಿತೀವಿ. ಹಲ್ಲುಗಳ ಬಗ್ಗೆ ಅಧ್ಯಯನ ಮಾಡುವಂಥ ಶಾಸ್ತ್ರಕ್ಕೆ ಅಸ್ಟ್ರಾಲಜಿ ಅಂತೇಳಿ ಕರಿತೀವಿ. ಮಾನವನ ಮೂಲ ಭೌತಿಕ ಸಾಂಸ್ಕೃತಿಕ ಅಭಿವೃದ್ಧಿಯ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ಏನಂತ ಕರಿತೀವಿ ಆಂಥ್ರೋಪಾಲಜಿ ಅಂತೇಳಿ ಕರಿತೀವಿ. ಸೂಕ್ಷ್ಮ ಜೀವಶಾಸ್ತ್ರದ ಶಾಖೆಯಾಗಿರುವಂತಹ ಬ್ಯಾಕ್ಟೀರಿಯಾಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದಕ್ಕೆ ಬ್ಯಾಕ್ಟೀರಿಯಾಲಜಿ ಅಂತೀವಿ. ಇವೆಲ್ಲ ಅಧ್ಯಯನ ಮಾಡಿದ ಶಾಸ್ತ್ರಗಳೇನು ಇಂಪಾರ್ಟೆಂಟು, ನೆನ್ಪಿಟ್ಕೋಬೇಕು. ಒಂದಿಲ್ಲ ಒಂದು ಕ್ವಶನ್ ಕೇಳ್ತಾರೆ ಎಕ್ಸಾಮಲ್ಲಿ. ಹೃದಯದ ಕುರಿತು ಅಧ್ಯಯನ ಮಾಡೋದಕ್ಕೆ ಕಾರ್ಡಿಯಾಲಜಿ ಅಂತೇಳಿ ಕರಿತೀವಿ. ಜೀವಕೋಶಗಳ ರಚನೆ ಮತ್ತು ಅದರ ಕಾರ್ಯಗಳ ಬಗ್ಗೆ ಅಧ್ಯಯನ ಮಾಡಿದ್ರೆ ಸೈಟೋಲಜಿ ಅಂತೇಳಿ ಕರಿತೀವಿ. ಜೀವಕೋಶಗಳ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಅಧ್ಯಯನ, ಇದು ಸೇಮ್ ಆಗುತ್ತೈತೆ, ಇದು ಸೈಟೋಪಾಲಜಿ ಅಂತೆ. ಇದೊಂದು ಸರಿ ನಾನು ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊಂಡು ಹೇಳ್ತೀನಿ. ಡರ್ಮಟಾಲಜಿ, ಇದು ಚರ್ಮದ ಬಗ್ಗೆ ಅಧ್ಯಯನ ಮಾಡುವಂಥ ಒಂದು ವಿಜ್ಞಾನವಾಗಿದೆ. ಡೈನಮಿಕ್, ಇದು ಚಲನಶಾಸ್ತ್ರದ ಕುರಿತು ಅಧ್ಯಯನ ಮಾಡ್ತೈತೆ. ಇಕಾಲಜಿ, ಇದು ಜೀವಿಗಳ ಮತ್ತು ಪರಿಸರದಲ್ಲಿನ ಸಂಬಂಧದ ಕುರಿತು ಅಧ್ಯಯನ ಮಾಡುವುದು ಇಕಾಲಜಿ ಅಂತ ಕರಿತೀವಿ. ತಳಿಶಾಸ್ತ್ರ, ಆನುವಂಶೀಯತೆ ಮತ್ತು ಅದರ ನಿಯಮಗಳನ್ನು ಅಧ್ಯಯನ ಮಾಡುವುದಕ್ಕೆ ಜೆನೆಟಿಕ್ಸ್ ಅಂತೇಳಿ ಕರಿತೀವಿ. ವೈದ್ಯಾಪ್ಯ ಸಮಸ್ಯೆ ಮತ್ತು ರೋಗಗಳ ಅಧ್ಯಯನಕ್ಕೆ ಏನಂತೀವಿ ಗೇರೋಟಾಲಜಿ ಅಂತೇಳಿ ಕರಿತೀವಿ. ಕರುಳಿನ ಕುರಿತು ಅಧ್ಯಯನ ಮಾಡೋದಕ್ಕೆ ಹೆಪಾಟಾಲಜಿ ಅಂತೇಳಿ ಕರಿತೀವಿ. ಅಂಗವ್ಯೂಹದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಹಿಸ್ಟಾಲಜಿ. ಔಷಧ ವಿಜ್ಞಾನದ ಶಾಖೆಯಾಗಿರುವಂತಹ ಆರೋಗ್ಯದ ಕುರಿತು ಅಧ್ಯಯನ ಮಾಡೋದು ಹೈಜೀನ್ ಅಂತೇಳಿ ಕರಿತೀವಿ. ವಸ್ತುಗಳ ಚಲನೆಯ ಬಗ್ಗೆ ಅಧ್ಯಯನ ಮಾಡುವುದು ಮೆಕ್ಯಾನಿಕ್ಸ್. ವಾತಾವರಣ ಮತ್ತು ಅದರ ಪ್ರಕ್ರಿಯೆಗಳ ಕುರಿತು ಅಧ್ಯಯನ ಮಾಡುವುದು ಮೆಟಿಯೋರಾಲಜಿ ಅಂತೇಳಿ ಕರಿತೀವಿ. ಸೂಕ್ಷ್ಮ ಜೀವಿಗಳ ಅಧ್ಯಯನಕ್ಕೆ ಮೈಕ್ರೋಬಯಾಲಜಿ ಅಂತೇಳಿ ಕರಿತೀವಿ. ಕಿಡ್ನಿಗಳ ಕುರಿತು ಅಧ್ಯಯನ ಮಾಡುವುದು ನೆಫ್ರಾಲಜಿ. ನರವ್ಯೂಹ ಕಾರ್ಯ ಮತ್ತು ಅವಸ್ಥೆಗಳ ಕುರಿತು ಅಧ್ಯಯನ ಮಾಡುವುದು ನ್ಯೂರಾಲಜಿ ಅಂತೇಳಿ ಕರಿತೀವಿ. ಕ್ಯಾನ್ಸರ್ ಅಧ್ಯಯನ ಮಾಡೋದು ಅಂಕಾಲಜಿ ಅಂತೇಳಿ ಕರಿತೀವಿ. ಇವು ಡೈಲಿ 1-2-3 ಸರಿ ನೀವು ಕಣ್ಣು ಹಾಯಿಸಿದ ಮೇಲೆ ನೆನಪಿರ್ತವೆ. ಕಣ್ಣು ಮತ್ತು ಕಣ್ಣಿನ ರೋಗಗಳ ಬಗ್ಗೆ ಅಧ್ಯಯನ ಮಾಡುವುದು ಅಪ್ಥಾಮಾಲಜಿ. ಕಣ್ಣಿನ ರೋಗಗಳ ಬಗ್ಗೆ ಅಧ್ಯಯನ ಮಾಡುವುದು ಅಪ್ಥಾಮಾಲಜಿ. ಎಲುಬು ಮೂಳೆಗಳ ಅಧ್ಯಯನಕ್ಕೆ ಏನಂತೀವಿ ಆರ್ಥೋಪೆರಿಕ್ಸ್ ಅಥವಾ ಓಸ್ಟಿಯಾಲಜಿ ಅಂತೇಳಿ ಕರಿತೀವಿ. ರೋಗಶಾಸ್ತ್ರ ಅಧ್ಯಯನ ಮಾಡೋದಕ್ಕೆ ಪೆಥಾಲಜಿ ಅಂತ ಕರಿತೀವಿ. ಮಾನಸಿಕ ರೋಗಿಗಳ ಬಗ್ಗೆ ಅಧ್ಯಯನ ಮಾಡುವುದು ಮತ್ತು ಚಿಕಿತ್ಸೆ ಕೊಡೋದಕ್ಕೆ ಏನಂತೀವಿ ಸೈಕಿಯಾಟ್ರಿ ಅಂತೇಳಿ ಕರಿತೀವಿ. ಮೂತ್ರನಾಳದ ರೋಗಶಾಸ್ತ್ರಕ್ಕೆ ಏನಂತೀವಿ ನಾವು ಯೂರಾಲಜಿ ಅಂತೇಳಿ ಕರಿತೀವಿ. ಯೂರಾಲಜಿ ಸ್ವಲ್ಪ ಒಂದಕ್ಕೊಂದು ಇದು ಸಂಬಂಧ ಇರ್ತವೆ, ನೀವು ಹೋಲಿಕೆ ಮಾಡಿಕೊಂಡು ನೋಡಿಕೊಡ್ರಿ. ವೈರಸ್ಗಳ ಕುರಿತು ಅಧ್ಯಯನ ಮಾಡುವುದು ವೈರಾಲಜಿ. ನೋಡಿ, ಇಲ್ಲಿ ವೈರಸ್ ಬಂದಿದೆ, ಇಲ್ಲಿ ವೈರಾಲಜಿ. ಸ್ನಾಯುಗಳ ಕುರಿತು ಮಯೋಲಜಿ. ಕೀಲುಗಳ ಚಲನೆ ಅಧ್ಯಯನ ಕಿನಿಯಾಲಜಿ. ನೋಡಿ, ಕೀ ಈ ರೀತಿ ಒಂದೊಂದು ಸಂಬಂಧ ಇರ್ತವೆ, ನಾವು ನೆನ್ಪಿಟ್ಕೊಳ್ಳಿ ಟ್ರಿಕ್ಸ್ ಏನಾರು ಉಪಯೋಗಿಸ್ಕೊಂಡು. ಮನುಷ್ಯನ ವರ್ತನೆ ಅಧ್ಯಯನ ಮಾಡೋದು ಸೈಕಾಲಜಿ. ಇವಾಗ ವೈಜ್ಞಾನಿಕ ಉಪಕರಣಗಳು ಮತ್ತು ಅವುಗಳ ಉಪಯೋಗ, ಉಪಕರಣಗಳ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ
ಕಾರ್ಡಿಯೋಗ್ರಾಫಿ, ಇದು ಇ ಸಿ ಜಿ ಅಂತೇಳಿ ಕರಿತೀವಿ. ಎಲೆಕ್ಟ್ರೋ ಕಾರ್ಡಿಯೋಗ್ರಾಫಿ ಅಂತೇಳಿ ಕರಿತೀವಿ. ಇದಕ್ಕೆ ಇದೇನು ಮಾಡ್ತದೆ ಅಂದರೆ ಹೃದಯದ ಚಲನೆಯನ್ನು ಕಂಡುಹಿಡಿದಾಗ ಏನು ಮಾಡ್ತಾರೆ ಇ ಸಿ ಜಿ. ಯಾವುದಾದ್ರು ಹೃದಯ ರೋಗಗಳು ಅದು ಕಂಡುಹಿಡಬೇಕಾದ್ರೆ ಏನು ಮಾಡ್ತಾರೆ ಇ ಸಿ ಜಿ ಮಾಡಿ ನೋಡ್ತಾರೆ. ಹೃದಯದ ಸಮಸ್ಯೆಗಳು ಪತ್ತೆ ಹಚ್ಚುವಂಥ ಒಂದು ಉಪಕರಣ ಇದು. ಉಷ್ಣತೆಯನ್ನು ಅಳೆಯುವುದು ಕ್ಯಾಲೋರಿಮೀಟರ್. ಉಷ್ಣತೆಯನ್ನು ಅಳಿತೀವಿ, ಕ್ಯಾಲೋರಿಮೀಟ್ರಲ್ಲಿ ಅಳ್ತೀವಿ. ಮೆದುಳಿನ ವಿದ್ಯುತ್ ಅಲೆಯನ್ನು ಅಳೆಯುವಂಥ ಒಂದು ಸಾಧನ ಮತ್ತು ಅದನ್ನು ವ್ಯಾಖ್ಯಾನಿಸಲು ಏನು ಮಾಡ್ತೀವಿ ಅಂದರೆ ಇ ಜಿ ಅಂತೇಳಿ ಕರಿತೀವಿ. ಎಲೆಕ್ಟ್ರಾನ್ ಸೆಫೆಲೋಗ್ರಾಫ್ ಅಂತೇಳಿ. ಇ ಸಿ ಜಿ ಬೇರೆ, ಇ ಜಿ ಬೇರೆ. ಇ ಜಿ ಅಂದರೆ ಎಲೆಕ್ಟ್ರಾನ್ ಸೆಫೆಲೋಗ್ರಾಫ್ ಅಂತ ಇರ್ತಾರೆ. ದೇಹದ ಒಳಗಿನ ಅಂಗಗಳು, ದೇಹದ ಹೊರಗಿನ ಅಂಗಗಳಲ್ಲ, ದೇಹದ ಒಳಗಿನ ಅಂಗಗಳು, ಅವುಗಳ ಕುರಿತು ಅಧ್ಯಯನ ಮಾಡಲು ಅಥವಾ ಅದನ್ನು ಪರೀಕ್ಷಿಸಲು ಯಾವ ಉಪಕರಣ ಬಳಸ್ತೀವಿ ಅಂದರೆ ಎಂಡೋಸ್ಕೋಪ್ ಅಂತೇಳಿ ಬಳಸ್ತೀವಿ. ಹಾಲಿನ ಪರಿಶುದ್ಧತೆಯನ್ನು ಅಳೆಯುವಂತಹ ಒಂದು ಸಾಧನ ಯಾವುದಂದರೆ ಲ್ಯಾಕ್ಟೋಮೀಟರ್. ಹಾಲು ಅಂದ್ರೇ ಲ್ಯಾಕ್ಟೋ ಅಂತೇಳಿ. ಚಲಿಸುತ್ತಿರುವ ವಾಹನದ ವೇಗವನ್ನು ಅಳೆಯಲು ಏನು ಬಳಸ್ತೀವಿ? ಸ್ಪೀಡೋಮೀಟರನ್ನು ಹಾಕ್ತೀವಿ. ಸ್ಪೀಡೋಮೀಟರ್ ಉಪಕರಣದಿಂದ ಏನು ಮಾಡ್ತೀವಿ? ಚಲಿಸುತ್ತಿರುವ ವಾಹನಗಳ ವೇಗವನ್ನು ಅಳಿತೀವಿ. ರಕ್ತದ ಒತ್ತಡವನ್ನು ಅಳೆಯುವುದು ಸಿಗ್ಮೋಮ್ಯಾನೋಮೀಟರ್. ರಕ್ತದ ಒತ್ತಡವನ್ನು ಅಳೆಯಲಿಕ್ಕೆ ಸಿಗ್ಮೋಮ್ಯಾನೋಮೀಟರನ್ನು ಬಳಸ್ತೀವಿ. ಹೃದಯ ಮತ್ತು ಶ್ವಾಸಕೋಶದ ಬಡಿತವನ್ನು ಕೇಳಿ ಅವನ್ನು ಅವಲೋಕಿಸಬೇಕಾದ್ರೆ ಸ್ಟೆಥೋಸ್ಕೋಪ್ ಬಳಸಿ ಏನು ಮಾಡ್ತಾರೆ ಡಾಕ್ಟರ್ಸ್ ಎಲ್ಲ ಏನು ಮಾಡ್ತಾರೆ? ಸ್ಟೆಥೋಸ್ಕೋಪ್ ಬಳಸಿ ನಮ್ಮದು ಹಾರ್ಟ್ ಬೀಟೆಲ್ಲ ಏನು ಮಾಡ್ತಾರೆ? ಚೆಕ್ ಮಾಡ್ತಾರೆ. ಅತ್ಯಂತ ವೇಗದಲ್ಲಿ ಚಲಿಸುತ್ತಿರುವಂತಹ ವಸ್ತುಗಳನ್ನು ವೀಕ್ಷಿಸಲು ನಾವೇನು ಮಾಡ್ತೀವಿ? ಸ್ಟ್ರೋಬೋಸ್ಕೋಪ್ ಅಂತೇಳಿ ಬಳಸ್ತೀವಿ. ಅತ್ಯಂತ ವೇಗವಾಗಿ ಚಲಿಸುತ್ತಿರುವ ವಸ್ತುವನ್ನು ವೀಕ್ಷಿಸಲು. ಶಕ್ತಿಯನ್ನು ಅಳೆಯಲು ಡೈನಮೋಮೀಟರ್. ಕಾರ್ಯಕ್ಷಮತೆ ಅಳೆಯಲು ಬೈಸಿಕಲ್ ಎರ್ಗೋಮೀಟರ್. ಇವೆಲ್ಲ ಅಳೆಯುವಂಥ ಉಪಕರಣಗಳು. ಜೀವಸತ್ವಗಳು ಮತ್ತು ಖನಿಜಗಳು ಅವುಗಳ ಕಾರ್ಯಗಳು. ಜೀವಸತ್ವಗಳು, ಖನಿಜಗಳು ಅವುಗಳ ಕಾರ್ಯ ಏನು ಅಂತೇಳಿ. ಜೀವಸತ್ವ ಇದರಿಂದ ಏನು ಬರ್ತೈತೆ? ಇರುಳು ಕುರುಡು ರೋಗ ಬರ್ತೈತೆ ನೋಡಿರಿ. ಇದ್ರ ಕಾರ್ಯ ಏನಂದರೆ ಚರ್ಮದ ಮತ್ತು ಕಣ್ಣಿನ ಆರೋಗ್ಯವನ್ನು ಕಾಪಾಡುವುದು. ವಿಟಮಿನ್ ಎ ಇಂದ ಏನಾಗುತ್ತೆ? ನಮಗೆ ಚರ್ಮ ಮತ್ತು ಕಣ್ಣಿನ ಆರೋಗ್ಯ ಕಾಪಾಡಲಿಕ್ಕೆ ವಿಟಮಿನ್ ಎ ಅವಶ್ಯಕವಾಗಿ ಬೇಕು. ಅದು ಎಲ್ಲೆಲ್ಲಿ ಸಿಗ್ತದೆ ಹಾಗಾದರೆ ಅಂತಂದರೆ ಮೀನಿನಲ್ಲಿ ವಿಟಮಿನ್ ಎ ಇದೆ, ಹಾಲಿನಲ್ಲಿ ವಿಟಮಿನ್ ಎ ಇದೆ, ಕೆರೋಟಿನ್ ಇವೆಲ್ಲ ಏನಿದೆ ಅಂದರೆ ಇಲ್ಲೆಲ್ಲ ವಿಟಮಿನ್ ಎ ಸಿಗ್ತೈತೆ. ಇದ್ರ ಕೊರತೆಯಿಂದ ಏನು ಬರುತ್ತೆ? ನಿಶಾಂತತೆ. ನಿಶಾಂತತೆ ಅಂದರೆ ಒಂದೇ, ಇರುಳು ಕುರುಡು ಅಂದರೆ ಒಂದೇ. ವಿಟಮಿನ್ ಬಿ ಇಂದ ಏನು ಬರ್ತದೆ? ಬೇರೆ ಬರ್ತೈತೆ. ಇಲ್ಲಿ ನೋಡಿರಿ ಇದ್ರ ಕಾರ್ಯಗಳೇನೆಂದರೆ ಕಿಣ್ವ ಮತ್ತು ರಕ್ತ ತಯಾರಿಕೆ ಮತ್ತು ನರ ಮಂಡಲದ ಸಹಜ ಸ್ಥಿತಿಗೆ ಈ ಒಂದು ಬಿ ವಿಟಮಿನ್ ಬೇಕು. ಇದೆಲ್ಲರೂ ಸಿಗ್ತದೆ ಅಕ್ಕಿಯ ತವಡು, ಅದರ ಹೊಟ್ಟೆ ಅಂತ ಕರಿತೀವಲ್ಲ ಅದರಲ್ಲಿ ಸಿಗ್ತೈತೆ. ಪೆಲಗ್ರ, ಮೊಟ್ಟೆ, ಈಸ್ಟ್, ಹಸಿರು ಇದೆಲ್ಲ ಏನು ಸಿಗ್ತೈತೆ? ನಮಗೆ ವಿಟಮಿನ್ ಬಿ ಸಿಗ್ತೈತೆ. ಇದ್ರ ಕೊರತೆಯಿಂದ ಏನು ಬರ್ತೈತೆ ಅಂದರೆ ಬೇರೆ ರೋಗ ಬರ್ತೈತೆ. ವಿಟಮಿನ್ ಸಿ ಅಂದರೆ ಇದಕ್ಕೆ ಅಸ್ಕಾರ್ಬಿಕ್ ಆಮ್ಲ ಅಂತೇಳಿ ಕರಿತೀವಿ. ಇಲ್ಲಿ ಅಂಗಾಂಶಗಳ ಬಂಧಕ ವಸ್ತುವಂಥ ಕೊಲಾಜಿನ್ ರಚನೆ ಇದನ್ನು ಏನು ಮಾಡ್ತದೆ? ಆಕಾರವನ್ನು ಮಾಡ್ತದೆ. ಇದೆಲ್ಲ ಸಿಗ್ತದೆ? ಕಿತ್ತಳೆ ಮತ್ತು ನಿಂಬೆ, ತರಕಾರಿ ಇಲ್ಲೆಲ್ಲ ಏನು ಸಿಗ್ತೈತೆ? ನಮಗೆ ವಿಟಮಿನ್ ಸಿ ಸಿಗ್ತೈತೆ. ಇವಲ್ಲದೆ ಇನ್ನೂ ಬೇರೆ ಪದಾರ್ಥಗಳಲ್ಲೂ ಕೂಡ ನಮಗೆ ವಿಟಮಿನ್ ಸಿ ಸಿಗ್ತೈತೆ. ಇದ್ರ ಕೊರತೆಯಿಂದ ಏನು ಬರ್ತೈತೆ? ವಿಟಮಿನ್ ಸಿ ಕೊರತೆಯಿಂದ ನಮ್ಗೆ ಏನು ಬರ್ತೈತೆ ಅಂದರೆ ಸ್ಕರ್ವಿ ಬರ್ತೈತೆ. ವಿಟಮಿನ್ ಡಿ ಕಾರ್ಯ ಏನಂದರೆ ಕ್ಯಾಲ್ಸಿಯಂ ಮತ್ತು ರಂಜಕದ ಹೀರುವಿಕೆಯಲ್ಲಿ ಮತ್ತು ಮೂಳೆಗಳ ಬೆಳವಣಿಗೆ ಏನು ಮಾಡ್ತೈತೆ? ಇದು ಸಹಾಯಕ ಮಾಡ್ತೈತೆ. ಇದು ಎಲ್ಲಿ ಸಿಗ್ತೈತೆ? ವಿಟಮಿನ್ ಡಿ ಅಂದರೆ ಮೊಟ್ಟೆಯಲ್ಲಿ ಸಿಗ್ತೈತೆ, ಹಾಲಿನಲ್ಲಿ ಸಿಗ್ತೈತೆ, ಮೀನೆಣ್ಣೆಯಲ್ಲಿ, ಸೂರ್ಯಕಿರಣದಲ್ಲಿ ಇಲ್ಲೆಲ್ಲ ಏನು ಸಿಗ್ತೈತೆ? ನಮಗೆ ವಿಟಮಿನ್ ಸಿ ಸಿಗ್ತೈತೆ. ಸೂರ್ಯಕಿರಣ ಅಂದರೆ ಬೆಳಗ್ಗೆ ಏನು ಮಾಡ್ತೀವಿ? ಸೂರ್ಯನ ಬಿಸಿಲಿಗೆ ಕೂತ್ಕೊಂಡ್ರೆ ನಮಗೆ ಏನು ಸಿಗ್ತೈತೆ? ಇಲ್ಲಿ ವಿಟಮಿನ್ ಡಿ ಸಿಗ್ತೈತೆ. ಅದು ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅರ್ಥ. ಡಿ ಕೊರತೆ ಅಂದರೆ ಏನು ಬರ್ತೈತೆ ಅಂದರೆ ರಿಕೆಟ್ಸ್ ಎಂಬ ರೋಗ ಬರ್ತೈತೆ. ವಿಟಮಿನ್ ಇ ಹಲ್ಲುಗಳ ಬೆಳವಣಿಗೆ ಮತ್ತು ಕೆಂಪು ರಕ್ತ ಕಣಗಳ ನಾಶವಾಗೋಕೆ ಏನು ಮಾಡ್ತೀವಿ? ನಾವು ತಡೆಗಟ್ಟುವುದನ್ನು ವಿಟಮಿನ್ ಇ ಇಂದ ಬಳಸ್ಕೊತೀವಿ. ಎಲ್ಲೆಲ್ಲಿ ಸಿಗ್ತೈತೆ ಹಾಗಾದರೆ ವಿಟಮಿನ್ ಇ ಅಂದರೆ ಅಕ್ಕಿಯಲ್ಲಿ ಸಿಗ್ತೈತೆ, ಗೋಧಿಯಲ್ಲಿ, ಹಾಲು, ಮೊಸರು ಇಲ್ಲೆಲ್ಲ ಏನು ಸಿಗ್ತೈತೆ? ವಿಟಮಿನ್ ಇ ಸಿಗ್ತೈತೆ. ಇದರಿಂದ ಏನಾಗ್ತದೆ ಅಂದರೆ ಮೂಳೆಗಳು ಬಂಜೆತನ ಸ್ನಾಯುಗಳು, ಮೂಳೆಗಳು ಕೊರತೆ ಇವೆಲ್ಲ ವಿಟಮಿನ್ ಇ ಇರಲಿಲ್ಲ ಮೂಳೆಗಳು ಏನಾಗ್ತವೆ? ಸವಿತವೆ, ಬಂಜೆತನ ಉಂಟಾಗ್ತೈತೆ, ಸ್ನಾಯುಗಳು ಕೂಡ ದುರ್ಬಲಗೊಳ್ತವೆ. ಇದರೆಲ್ಲದರಿಂದ ಏನು ಮಾಡ್ತೈತೆ? ವಿಟಮಿನ್ ಸಿ ನಮಗೆ ಅವಶ್ಯಕವಾಗಿ ಬೇಕು. ವಿಟಮಿನ್ ಸಿ ಅಂತ ಬರ್ತೈತೆ, ವಿಟಮಿನ್ ಇ. ವಿಟಮಿನ್ ಕೆ ಇಂದ ಏನಾಗ್ತೈತೆ? ಇಲ್ಲಿ ಬೆಳವಣಿಗೆಯಲ್ಲಿ ಸಹಕಾರಿ ಆಗ್ತೈತೆ. ಇದು ರಕ್ತ ಹೆಪ್ಪುಗಟ್ಟಿಗೆ ಹೋಗಿ ಏನು ಮಾಡ್ತೈತೆ? ಸಹಕರಿಸ್ತೈತೆ. ರಕ್ತ ಹೆಪ್ಪುಗಟ್ಟಕ್ಕೆ ಸಹಕಾರ ಮಾಡೋದು ಯಾವುದಂದರೆ ವಿಟಮಿನ್ ಕೆ. ಇದು ಎಲ್ಲಿ ಸಿಗುತ್ತೆ ಹಾಗಾದರೆ? ವಿಟಮಿನ್ ಕೆ ಅಂದರೆ ಹಸಿರು ತರಕಾರಿಯಲ್ಲಿ ಸಿಗುತ್ತೆ. ಕ್ಯಾರೆಟು, ಟೊಮೊಟೊ ಇಲ್ಲೆಲ್ಲ ಏನು ಸಿಗ್ತೈತಿ? ವಿಟಮಿನ್ ಕೆ ಸಿಗ್ತೈತೆ. ಇದರಿಂದ ಏನಾಗ್ತದೆ ಅಂದರೆ ದುರ್ಬಲತೆ, ಹಿಮೋರೇಜ್ ಬರ್ತೈತೆ. ಈಗ ಮನುಷ್ಯನ ದೇಹಕ್ಕೆ ಅಗತ್ಯವಾಗಿರುವ ಖನಿಜಗಳು ಮತ್ತು ಅವುಗಳ ಕಾರ್ಯ ಅವು ಎಲ್ಲಿ ಸಿಗ್ತವೆ? ಅದರ ಕೊರತೆಯಿಂದ ಏನಂತ ನೋಡ್ರಿ, ಖನಿಜಗಳಿವು. ಕ್ಯಾಲ್ಸಿಯಂ ಕಾರ್ಯಗಳೇನು? ಇದು ಕಾರ್ಯ ಏನಂದರೆ ಹಲ್ಲು ಮೂಳೆಗಳ ಗಟ್ಟಿ ಬೆಳವಣಿಗೆಗೆ ನಮಗೆ ಕ್ಯಾಲ್ಸಿಯಂ ಬೇಕು. ಮಾಂಸಖಂಡಗಳ ಸಂಕೋಚನ ಆಗಲಿಕ್ಕೆ ನಮಗೆ
ನಮಗೇನು ಬೇಕು? ಕ್ಯಾಲ್ಸಿಯಂ ಬೇಕು. ನರಮಂಡಲ ಕಾರ್ಯ ವ್ಯವಸ್ಥಿತವಾಗಿ ನೀಡಬೇಕಾದ್ರೆ ಅಲ್ಲಿ ಕ್ಯಾಲ್ಸಿಯಂ ಬೇಕು. ಹಾಗಾದರೆ ಕ್ಯಾಲ್ಸಿಯಂ ಎಲ್ಲಿ ಸಿಗ್ತೈತೆ ಅಂದರೆ ಹಾಲು ಮತ್ತು ಒಣಗಿದ ಮೀನು, ಕರಿಬೇವು, ಇಲ್ಲೆಲ್ಲ ಏನು ಸಿಗ್ತೈತೆ? ನಮಗೆ ಕ್ಯಾಲ್ಸಿಯಂ ಸಿಗ್ತೈತೆ. ಇದು ಕ್ಯಾಲ್ಸಿಯಂ ಕೊರತೆ ಏನೇನು ಬರ್ತೈತೆ ಅಂದರೆ ರಿಕೆಟ್ಸ್ ರೋಗ ಬರ್ತೈತಿ, ಅಸ್ಟಿಯೋ ಬರ್ತೈತಿ, ಮಲೇಷಿಯಾ, ಧನುರ್ವಾಯ, ಇವೆಲ್ಲ ಏನು ಬರ್ತವೆ? ಎಲ್ಲ ರೋಗಗಳು ಕ್ಯಾಲ್ಸಿಯಂ ಕೊರತೆ ಆದರೆ ಬರ್ತವೆ. ಹಾಗಾದರೆ ಕಬ್ಬಿಣ ಕೊರತೆ, ಕಬ್ಬಿಣದಿಂದ ಏನು ಸಿಗ್ತೈತೆ ಅಂದರೆ ಹಿಮೋಗ್ಲೋಬಿನ್ ತಯಾರಿಕೆಗೆ ಸಹಾಯಕವಾಗಿ ನಮಗೆ ಕಬ್ಬಿಣ ಬೇಕು. ಮಯೋಗ್ಲೋಬಿನ್ ತಯಾರಿಕೆಗೆ ಕಬ್ಬಿಣ ಬೇಕು. ಇವು ಎಲ್ಲಿ ಸಿಗ್ತವೆ ಅಂದರೆ ಸೊಪ್ಪು, ದಂಟು, ರಾಗಿ, ಇಲ್ಲೆಲ್ಲ ಏನು ಸಿಗ್ತೈತೆ? ವಿಟಮಿನ್ ಬರ್ತೈತೆ. ಏನು ಬೇಕು? ಕಬ್ಬಿಣ ಬೇಕು. ಕಬ್ಬಿಣದಿಂದ ನಮಗೆ ಇವೆಲ್ಲ ಸಿಗ್ತೈತೆ. ಇಲ್ಲಿ ಕಬ್ಬಿಣದ ಕೊರತೆ ಏನು ಸಿಗ್ತದೆ ಅಂದರೆ ರಕ್ತಹೀನತೆ ಅಥವಾ ಅನಿಮಿಯಾ ಬರ್ತೈತೆ ನಮಗೆ. ಪೊಟ್ಯಾಸಿಯಂ ಲವಣದಿಂದ ಏನು ಇದ್ರ ಕಾರ್ಯ ಅಂದರೆ ಆಮ್ಲ ಪ್ರತ್ಯಾಮ್ಲಗಳ ಆಮ್ಲ ಸಮತೋಲನ, ಮಾಂಸಖಂಡಗಳ ಸಂಕೋಚನ ವಿಕಾಸನಕ್ಕೆ ಸಹಾಯ ಮಾಡ್ತದೆ. ಪೊಟ್ಯಾಷಿಯಂ ಏನು ಕೆಲಸ ಅಂದರೆ ಇದು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಸಮಾನತೆ, ಮಾಂಸಖಂಡಗಳ ಸಂಕೋಚನೆ ಹಾಗೂ ವಿಕಾಸನಕ್ಕೆ ಏನು ಮಾಡ್ತೈತಿ? ಪೊಟ್ಯಾಸಿಯಂ ಸಹಾಯಕ ಮಾಡ್ತೈತಿ. ಎಲ್ಲಿ ಸಿಗ್ತೈತೆ ನಮಗೆ ಪೊಟ್ಯಾಸಿಯಂ ಅಂದರೆ ತರಕಾರಿಗಳಲ್ಲಿ ಸಿಗ್ತೈತಿ. ಯಾವುದೇ ರೀತಿ ತರಕಾರಿಯಲ್ಲಿ ಪೊಟ್ಯಾಸಿಯಂ ಇರ್ತೈತಿ. ದೇಹದ ಇದು ಕೊರತೆ ಆದರೆ ಏನು ಬರ್ತದೆ ಅಂದರೆ ದೇಹದ ಬಲಹೀನತೆ ಆಗ್ತೈತಿ, ನಿರುತ್ಸಾಹ ಉಂಟಾಗ್ತೈತಿ. ಇವೆಲ್ಲ ಪೊಟ್ಯಾಸಿಯಂ ಕೊರತೆ ನಮಗೆ ಬರ್ತವೆ. ರಂಜಕದ ಕೆಲಸ ಏನು ಅಂತಂದರೆ ಮೂಳೆ ಮತ್ತು ಹಲ್ಲುಗಳ ಬೆಳವಣಿಗೆಗೆ ರಂಜಕ ಬೇಕು. ಅಡಿನೋಸಿನ್ ಟ್ರೈಫಾಸ್ಫೇಟ್ನ ರಚನೆಯಲ್ಲಿ ಈ ರಂಜಕ ಅವಶ್ಯಕವಾಗಿ ಬೇಕು. ಇದು ಹಾಲು, ಮೊಟ್ಟೆ, ಮೀನಿನಲ್ಲಿ ನಮಗೆ ಸಿಗ್ತೈತೆ. ಈಗ ಅಯೋಡಿನ್ ಏನು ಕೆಲಸ ಮಾಡ್ತಂದರೆ ಥೈರಾಕ್ಸಿನ್ ರಚನೆಯಲ್ಲಿ ಇದು ಅವಶ್ಯಕವಾಗಿ ಬೇಕು. ಥೈರಾಕ್ಸಿನ್ ಉತ್ಪಾದನೆ ಮಾಡ್ತೈತೆ. ಇದು ಎಲ್ಲಿ ಸಿಗ್ತದೆ ಅಂದರೆ ಸಮುದ್ರ ಸಮೀಪ ಬೆಳೆಯುವಂತಹ ಸಸ್ಯಗಳಲ್ಲಿ, ಮೀನು, ನೀರು, ಇಲ್ಲೆಲ್ಲ ಏನು ಸಿಗ್ತೈತೆ? ನಮಗೆ ಅಯೋಡಿನ್ ಸಿಗ್ತೈತಿ. ಇದ್ರ ಕೊರತೆ ಆದರೆ ಏನು ಬರ್ತೈತಿ ಅಂದರೆ ಗಾಯಟ್ರ ಬರ್ತೈತಿ. ಇದು ಇಂಪಾರ್ಟೆಂಟ್, ಇದು ಎಕ್ಸಾಮ್ಗೆ ಭಾಳಷ್ಟು ಸಲ ಕ್ವಶನ್ ಆಗಿದೆ. ಇದು ನೀವು ನೆನ್ಪಿಟ್ಕೋಬೇಕು. ಫ್ಲೋರಿನ್ ಕಾರ್ಯ ಏನಂದರೆ ಹಲ್ಲಿನ ರಚನೆಯಲ್ಲಿ ಇದು ಅವಶ್ಯಕವಾಗಿ ಬೇಕು. ಹಲ್ಲಿನ ರಚನೆ ಮಾಡಬೇಕಾದ್ರೆ ಅಲ್ಲಿ ನಮಗೆ ಫ್ಲೋರಿನ್ ಇರಬೇಕು. ಇದು ಎಲ್ಲಿ ಸಿಗ್ತದೆ ಅಂದರೆ ನೀರು, ಟೀ, ಸಮುದ್ರದ ಆಹಾರದಲ್ಲಿ ನಮಗೆ ಫ್ಲೋರಿನ್ ಸಿಗ್ತೈತಿ. ಇದು ಕೊರತೆ ಆದರೆ ಏನು ಬರ್ತೈತಿ ಅಂದರೆ ದಂತಕ್ಷಯ ಎಂಬ ರೋಗ ಬರ್ತೈತಿ. ಕೋಬಾಲ್ಟ್, ಇಲ್ಲಿ ಜೀವಸತ್ವ ಬಿ ರಚನೆಯಲ್ಲಿ ಇದು ಕೋಬಾಲ್ಟ್ ಸಹಾಯಕವಾಗಿ ಕೆಲಸ ಮಾಡ್ತೈತೆ. ಇದು ತರಕಾರಿ ಮತ್ತು ಬೇಳೆಕಾಳುಗಳಲ್ಲಿ ಕೋಬಾಲ್ಟ್ ಸಿಗ್ತೈತಿ. ಇದ್ರ ಕೊರತೆ ಆದರೆ ಕೋಬಾಲ್ಟ್ ಕೊರತೆ ಆದರೆ ನಮಗೆ ರಕ್ತಹೀನತೆ ಬರ್ತೈತಿ. ಸೋಡಿಯಂ, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಸಮತೋಲನ, ನರಮಂಡಲದ ವಾಹಕ ಕಾರ್ಯಕ್ಕೆ ಈ ಸೋಡಿಯಂ ಏನಾಗ್ತದೆ? ನೆರವಾಗ್ತೈತೆ. ಇದು ಎಲ್ಲಿ ಸಿಗ್ತದೆ ಅಂದರೆ ಸೋಡಿಯಮು ಅಡುಗೆ ಉಪ್ಪಿನಲ್ಲಿ ಸಿಗ್ತೈತೆ ನಮಗೆ. ಇದ್ರ ಕೊರತೆ ಆದರೆ ಸ್ನಾಯುಗಳ ಹಿಡಿತ ಮತ್ತು ಸೆಳೆತ ಉಂಟಾಗ್ತೈತೆ. ಈಗ ಜೀವಸತ್ವದ ರಾಸಾಯನಿಕ ಹೆಸರುಗಳು ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೋಬೇಕು. ಏನಂತ ಕರಿತೀವಿ? ರಾಸಾಯನಿಕ ರೂಪ ಅಂದರೆ ಕೆರೋಲಿನ್. ವಿಟಮಿನ್ ಎಗೆ ಕೆರೋಲಿನ್ ಅಂತ ಕರಿತೀವಿ. ವಿಟಮಿನ್ ಬಿಗೆ ಥಯಾಮಿನ್ ಅಂತ ಕರಿತೀವಿ. ವಿಟಮಿನ್ ಸಿಗೆ ಏನು ಕರಿತೀವಿ? ಆಸ್ಕಾರ್ಬಿಕ್ ಆಮ್ಲ ಅಂತ ಕರಿತೀವಿ. ವಿಟಮಿನ್ D3 ಏನು ಕರಿತೀವಿ? ವಿಟಮಿನ್ D3 ಅಥವಾ ಎರ್ಗೋ ಕ್ಯಾಲ್ಸಿಫೆರಲ್ ಮತ್ತು D2ಗೆ ಕೊಲೋ ಕ್ಯಾಲ್ಸಿಫೆರಲ್ ಅಂತೇಳಿ ಕರಿತೀವಿ. ವಿಟಮಿನ್ ಇಗೆ ಟೊಕೋಫೆರಾಲ್. ವಿಟಮಿನ್ ಕೆಗೆ ಜೀವಸತ್ವ ಕೆ ಮತ್ತು ಜೀವಸತ್ವ K2 ಅಂತೇಳಿ ಕರಿತೀವಿ. ಜೀವಸತ್ವ K2 ಅಂತೇಳಿ ಕರಿತೀವಿ ವಿಟಮಿನ್ ಕೆಗೆ. ಇವೆಲ್ಲ ಜೀವಸತ್ವದ ರಾಸಾಯನಿಕ ರೂಪಗಳು. ಈಗ ಮನುಷ್ಯನ ಜೀರ್ಣಕ್ರಿಯೆಯಲ್ಲಿ ಭಾಗವಹಿಸುವ ರಾಸಾಯನಿಕಗಳು ಯಾವ್ಯಾವು ಅಂತೇಳಿ. ಲಾಲಾರಸದಲ್ಲಿರುವಂತಹ ಟಯಲಿನ್ ಎಂಬ ಎಂಜೈಮ್ ಅಂದರೆ ನಮ್ಮ ಬಾಯಲ್ಲಿರುವಂತಹ ಲಾಲಾರಸ, ಭೂಮಿ ಮೇಲೆ ಬರುವಂಥದ್ದು ಲಾವಾರಸ. ಅದು ಇಲ್ಲಿ ಲಾಲಾರಸದಲ್ಲಿ ಟಯಲಿನ್ ಎಂಬ ಎಂಜೈಮ್ ಇರ್ತೈತೆ ಇಲ್ಲಿ ಲಾಲಾರಸದಲ್ಲಿ. ಇದು ಬಿಡುಗಡೆಯಾಗುವಂಥ ಭಾಗ ಎಲ್ಲಿ ಬಿಡುಗಡೆ ಆಗ್ತೈತೆ ಲಾಲಾರಸ ಅಂದರೆ ಅದು ಬಾಯಿಯಲ್ಲಿ ಬಿಡುಗಡೆ ಆಗ್ತೈತೆ. ಜೀರ್ಣಗೊಳ್ಳುವ ಅಥವಾ ಸರಳ ಕಣಗಳಾಗಿ ಮಾರ್ಪಡುವಂಥ ವಸ್ತು ಯಾವುದಂದರೆ ಅದು ಪಿಷ್ಟ. ಪೆಪ್ಸಿನ್, ಇದು ಜಠರದಲ್ಲಿ ಬಿಡುಗಡೆ ಆಗ್ತೈತೆ. ಪೆಪ್ಸಿನು ಇದು ಜೀರ್ಣಗೊಳ್ಳುವ ಭಾಗ ಯಾವುದಂದರೆ ಪ್ರೋಟೀನಲ್ಲಿ ಜೀರ್ಣಗೊಳ್ತೈತೆ. ಲೈಪಿಸ್, ಇದು ಜಠರದಲ್ಲಿ ಇರ್ತೈತೆ, ಬಿಡುಗಡೆ ಆಗುವಂಥ ಒಂದು ಭಾಗ. ಇದು ಮೆದಸನ್ನು ಜೀರ್ಣಗೊಳಿಸುವಂಥ ವಸ್ತು, ಮೆದಸ್ಸಿನಲ್ಲಿ ಜೀರ್ಣಗೊಳ್ತೈತೆ. ಹೈಡ್ರೋಕ್ಲೋರಿಕ್ ಆಮ್ಲ, ಇದು ಬಿಡುಗಡೆ ಆಗುವುದೆಲ್ಲಿ ಅಂದರೆ HCl. ಇದು TETಗಾಗಿದೆ, ಇಂಪಾರ್ಟೆಂಟು. ಜಠರದಲ್ಲಿ ಬಿಡುಗಡೆ ಆಗ್ತೈತೆ ಹೈಡ್ರೋಕ್ಲೋರಿಕ್ ಆಮ್ಲ. ಜೀರ್ಣಕ್ರಿಯೆಯಲ್ಲಿ ನೇರ ಪಾಲ್ಗೊಳ್ಳುವಿಕೆಯಲ್ಲಿ ಸೂಕ್ಷ್ಮ ಅಣುಜೀವಿಗಳನ್ನು ಕೊಲ್ಲಲು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಬಳಸ್ತೀವಿ. ಇದರ ಉಪಯೋಗವಾದರೆ ಏನಂದರೆ ಲೋಳೆಯ ವಸ್ತು ಹೈಡ್ರೋಕ್ಲೋರಿಕ್ ಆಮ್ಲದಿಂದ ಜಠರದ ಒಳ ಪೊರೆಗೆ ಆಗುವಂಥ ಅಪಾಯವನ್ನು ತಪ್ಪಿಸುತ್ತದೆ. ಈಗ ಪಿತ್ತರಸ ಎಲ್ಲಿ ಬಿಡುಗಡೆಗೊಳ್ತದೆ ಅಂದರೆ ಡಿಯೋಡಿನಮ್ ಅಂದರೆ ದೊಡ್ಡ ಕರಳಿನಲ್ಲಿ ಬಿಡುಗಡೆ ಆಗ್ತದೆ.
ಇದು ಎಲ್ಲಿರ್ತದೆ ಅಂದರೆ ಮೆದಸಿನಲ್ಲಿ ಇರ್ತೈತಿ. ಮೇದೋಜೀರಕ ರಸದಲ್ಲಿ ಟ್ರಿಪ್ಸಿನ್, ಇದು ಡಿಯೋಡಿನಮ್ ಮತ್ತು ಪಾಲಿಪೆಪ್ಟೈಡ್ಗಳಲ್ಲಿ ಪಾಲಿಪೆಪ್ಟೈಡ್ಗಳಲ್ಲಿ ಏನಾಗ್ತೈತೆ ಬಿಡುಗಡೆ ಆಗ್ತೈತೆ. ಇದು ಎಲ್ಲಿ ಇರ್ತೈತೆ ಅಂದರೆ ಪ್ರೋಟೀನ್ ಮತ್ತು ಪಾಲಿಪೆಪ್ಟೈಡ್ನಲ್ಲಿ ಇರ್ತೈತೆ. ಅಮೈಲಸ್, ಇದು ಡಿಯೋಡಿನಮ್ ಅಂದರೆ ದೊಡ್ಡ ಕರಳಿನಲ್ಲಿ ಏನಾಗ್ತೈತೆ ಬಿಡುಗಡೆ ಆಗ್ತೈತೆ. ಎಲ್ಲಿ ಜೀರ್ಣಗೊಳ್ತೈತೆ ಅಂದರೆ ಪಿಷ್ಟದಲ್ಲಿ ಜೀರ್ಣಗೊಳ್ತೈತೆ. ಲೈಪಿಸ್, ಇದು ಡಿಯೋಡಿನಮ್ ಅಂದರೆ ದೊಡ್ಡ ಕರಳಿನಲ್ಲಿ ಇದನ್ನು ಕೂಡ ಮೆದಸ್ಸಿನಲ್ಲಿ ಜೀರ್ಣಗೊಳ್ತೈತೆ. ಪೆಪ್ಟಿಡೇಸ್, ಇದು ಸಣ್ಣ ಕರಳಿನಲ್ಲಿ ಏನು ಮಾಡ್ತೈತೆ ಬಿಡುಗಡೆ ಆಗ್ತೈತೆ. ಇದು ಎಲ್ಲಪ್ಪ ಜೀರ್ಣಗೊಳಿಸೋದಂದರೆ ಪಾಲಿಪೆಪ್ಟೈಡ್ಗಳಲ್ಲಿ ಜೀರ್ಣಗೊಳ್ತೈತೆ. ಸುಕ್ರೇಸ್, ಇದು ಸಣ್ಣ ಕರಳಿನಲ್ಲಿ ಬಿಡುಗಡೆ ಆಗ್ತೈತೆ, ಸುಕ್ರೋಸಲ್ಲಿ ಜೀರ್ಣಗೊಳ್ತೈತೆ. ಲ್ಯಾಕ್ಟೇಸ್, ಇದು ಸಣ್ಣ ಕರಳಿನಲ್ಲಿ ಬಿಡುಗಡೆ ಆಗ್ತೈತೆ, ಮೆದಸಿನಲ್ಲಿ ಜೀರ್ಣಗೊಳ್ತೈತೆ. ನೋಡಿರಿ, ಇಲ್ಲಿಗೆ ಇದು ಮುಕ್ತವಾಯಿತು. ಈ ಒಂದು ಟಾಪಿಕ್ ಮೇಲೆ ಮುಂದಿನ ತರಗತಿಯಲ್ಲಿ ಪ್ರಶ್ನೋತ್ತರವನ್ನು ಬಿಡಿಸೋಣ. ಇಲ್ಲಿವರೆಗೆ ನಾವು ವಿಜ್ಞಾನದ ಶಾಖೆಗಳ ಬಗ್ಗೆ ತರಗತಿಯನ್ನು ನೋಡಿದ್ದೀವಿ. ಹಾಗೆ ಜೀವಸತ್ವದ ರಾಸಾಯನಿಕ ರೂಪಗಳು ಮತ್ತು ವಿಟಮಿನ್ಗಳು, ಖನಿಜಗಳು ಇವೆಲ್ಲ ನೋಡಿಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರವನ್ನು ಬಿಡಿಸಿ ಮುಂದಿಂದು ಒಂದು ಲೆಸನನ್ನು ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಏನು ಹೇಳ್ತಾಯಿದ್ದೀನಿ ಅಂದರೆ ಡೈಲಿ ಕ್ಲಾಸ್ ಮಾಡಿ ಅಂತ ಹೇಳ್ತಾಯಿದ್ದೀರಿ. ನಾನು ಡೈಲಿ ಕ್ಲಾಸ್ ಮಾಡ್ತೀನಿ. ಡೈಲಿ ಕಂಪಲ್ಸರಿ 2-3 ಕ್ಲಾಸ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಯಾರು ನೋಡ್ಕೊಳ್ತಾ ಇಲ್ಲೋ ಅವ್ರು ನೋಡ್ಕೊಳ್ಳಿ. ನಾನು ಮಿಸ್ ಮಾಡ್ತಾಯಿಲ್ಲ ಕ್ಲಾಸು, ಡೈಲಿ ಹಾಕ್ತಾಯಿದ್ದೀನಿ. ಏಕೆಂದರೆ ನಾನು ಕೂಡ ಇದು ಓದ್ತಿರೋದ್ರಿಂದ ನಾನು ಓದೋ ಟೈಮಲ್ಲಿ ನಾನು ಕ್ಲಾಸ್ ಮಾಡಿ ಹಾಕ್ತಾಯಿದ್ದೀನಿ. ಅದಕ್ಕೋಸ್ಕರ ನೀವು ಕೂಡ ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.